ಇವತ್ತಿನ ವಿಡಿಯೋದಲ್ಲಿ ಗಣೇಶ ಹಬ್ಬದ ಸ್ಪೆಷಲ್ ಆಗಿ ಕಾಯಿ ಮೋದಕ ಹಾಗೆ ಕಾಯಿ ಕಡುಬನ್ನ ಮಾಡ್ಕೊಂಡಿದ್ದೀನಿ. 2 ಕಪ್ ಆಗುವಷ್ಟು ತೆಂಗಿನಕಾಯಿನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು 1 ಕಪ್ ಆಗುವಷ್ಟು ಬೆಲ್ಲ ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಬೆಲ್ಲನ ಕರಗಿಸ್ಕೋಬೇಕು. ಬೆಲ್ಲ ಕರಗಿದ ಮೇಲೆ ಫಿಲ್ಟ್ರ್ ಮಾಡಿಕೊಂಡು ರುಬ್ಬಿರುವಂತಹ ತೆಂಗಿನಕಾಯಿನ ಹಾಕಿ ಅದರಲ್ಲಿರುವಂತಹ ನೀರಂಶ ಎಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ಗಸಗಸೆನ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ಸೈಡಲ್ಲಿ ತೆಗೆದಿಟ್ಕೊಂಡು ಈಗ 3 ಕಪ್ ಆಗುವಷ್ಟು ನೀರನ್ನು ಬಾಣಲೆಗೆ ಹಾಕ್ಕೊಂಡು ಕುದಿಯೋದಕ್ಕೆ ಇಡಬೇಕು. ನೀರಿಗೆ ಚಿಟಿಕೆ ಉಪ್ಪು ಸ್ವಲ್ಪ ಎಣ್ಣೆನ ಹಾಕಿ ಕುದಿ ಬಂದಮೇಲೆ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾದಮೇಲೆ ನಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಗಳಾಗಿ ಮಾಡಿಕೊಂಡು ಇಲ್ಲಿ ನಾನು 3 ರೀತಿಯಾಗಿರೋವಂತಹ ಮೌಲ್ಡ್ಗಳನ್ನ ತೋರಿಸ್ತಾ ಇದ್ದೀನಿ. ಕರ್ಜಿಕಾಯಿ ಮೇಕರ್ 2 ಹಾಗೆ ಒಂದು ಮೋದಕ ಮೌಲ್ಡನ್ನು ತೊಗೊಂಡಿದ್ದೀನಿ. ಈ ರೀತಿ ಹಪ್ಪಳ ಮೇಕರಲ್ಲಿ ಇದನ್ನು ಪ್ರೆಸ್ ಮಾಡಿಕೊಂಡು ಕರ್ಜಿಕಾಯಿ ಮೌಲ್ಡ್ಗೆ ಹಾಕಿ ಸ್ವಲ್ಪ ಒಳಗಡೆ ಕಾಯಿ ಕಡುಬುಗೆ ಮಾಡಿರುವಂತಹ ಫಿಲ್ಲಿಂಗ್ನ ಸೇರಿಸ್ಕೊಂಡು ಈ ರೀತಿ ಕ್ಲೋಸ್ ಮಾಡಿದ್ರೆ ಆಯಿತು. ಈಸಿಯಾಗಿ ನಮಗೆ ಕಾಯಿ ಕಡುಬು ರೆಡಿ ಆಗುತ್ತೆ. ಇನ್ನು ಮೋದಕ ಮಾಡೋದಕ್ಕೆ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಯಾಗಿ ಅಕ್ಕಿ ಹಿಟ್ಟನ್ನು ಫಿಲ್ ಮಾಡಿಕೊಂಡು ಕಾಯಿ ಹೂರಣನ ಹಾಕಿ ಕಾಯಿ ಹೂರಣ ಕಾಣದೇ ಇರೋ ರೀತಿ ಹಿಟ್ಟನ್ನು ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಕೇಸರಿ ದಳನ ಹಾಕಿ 5 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಆಯಿತು. ಗಣೇಶನಿಗೆ ಪ್ರಿಯವಾಗಿರುವಂತಹ ಕಾಯಿ ಮೋದಕ ಹಾಗೆ ಕಾಯಿ ಕಡುಬು 2 ಸಹ ರೆಡಿ ಆಗುತ್ತೆ.